ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟು ದಿವಸ ನಾವು ತಾಯಂದಿರ ಎಪಿಸೋಡ್ಗಳನ್ನು ಮಾಡಿದ್ವಿ, ಸುಮಾರು ಪಾಡ್ಕಾಸ್ಟ್ಗಳನ್ನೆಲ್ಲ ನೀವು ನೋಡಿದ್ರಿ. ಇವತ್ತು ಒಂದು ಟ್ವಿಸ್ಟ್ ಕೊಡೋಣ ಅಂತ ನಾನೊಂದು ಸ್ಪೆಷಲ್ ಸ್ಕೂಲಿಗೆ ಬಂದಿದ್ದೀನಿ. ನಿರೀಕ್ಷೆ, ನಮ್ಮ ಮೈಸೂರಿನಲ್ಲಿರುವಂಥ ನಿರೀಕ್ಷೆ ಸ್ಕೂಲಿಗೆ ಬಂದಿದ್ದೀನಿ. ಸ್ಕೂಲ್ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ, ಇನ್ನೂ ಜಾಸ್ತಿ ಮಾತಾಡೋಣ. ಬನ್ನಿ ಸ್ಕೂಲ್ ಮೇಡಮ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಿಮ್ಮ ಬಗ್ಗೆ ಹೇಳಿ ಮ್ಯಾಮ್. ನಾನು ಸವಿನಾ ಹೆಸರು ಸವಿನಾ ಅಂತ, ಸ್ಕೂಲ್ ಪ್ರೆಸಿಡೆಂಟ್ ಮ್ಯಾಮ್. ನಾನು ಸ್ಕೂಲ್ ಟ್ರಸ್ಟ್ ಪ್ರೆಸಿಡೆಂಟ್. ಓಕೆ. ಆಮೇಲೆ ಸ್ಕೂಲ್ ಬಗ್ಗೆ ಹೇಳಿ ಮೇಡಮ್. ಮ್ಯಾಮ್ ಇದು ಸ್ಪೆಷಲ್ ಸ್ಕೂಲ್, ನೀವೇ ಹೇಳಿದರೆ ಈಗ ಸ್ಪೆಷಲ್ ಸ್ಕೂಲ್ ಅಂತ, ನಿರೀಕ್ಷೆ ಅಂತ. ಇದು ಸ್ಟಾರ್ಟ್ ಆಗಿದ್ದು 2007 ಇಲ್ಲಿ 20 years ಆಯ್ತು ಇದು ಸ್ಟಾರ್ಟ್ ಆಗಿ. ಓಕೆ. ಫಸ್ಟ್ ಅದು ನಾವು ರೆಂಟೆಡ್ ಬಿಲ್ಡಿಂಗಲ್ಲಿ ಮಾಡ್ತಾ ಇದ್ವಿ. ಇವಾಗ ನಮ್ಮದೇ ಆದ ಓನ್ ಬಿಲ್ಡಿಂಗನ್ನು ನಾವು ಕನ್ಸ್ಟ್ರಕ್ಷನ್ ಮಾಡಿಕೊಂಡು ನಮ್ಮ ಮಕ್ಳಿಗೆ ಯಾವ ಥರ ಅಮ್ಯುನಿಟೀಸ್ ಬೇಕು, ಯಾವ ಥರ ಫೆಸಿಲಿಟೀಸ್ ಬೇಕು ಎಲ್ಲನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮ್ಯಾಮ್. ಓಕೆ. 20 ವರ್ಷ ಆಯಿತು ಮೇಡಮ್ ಶುರುವಾಗಿ. ಇಲ್ಲಿ ರೆಂಟೆಡ್ ಫೆಸಿಲಿಟಿಯಿಂದ ಇಲ್ಲಿ ಬಂದು ಎಷ್ಟು ದಿವಸ? ನಾವು ಓನ್ ಪ್ರಾಪರ್ಟಿಗೆ ಬಂದು 1.5 years ಆಯಿತು. 1.5 years ಆಯಿತು. ಓಕೆ. ನಿರೀಕ್ಷೆನ ಹುಟ್ಟು ಹಾಕೋಕ್ಕೆ ಏನಾಯಿತು ಮೇಡಮ್? ಯಾಕೆ ನಿರೀಕ್ಷೆನ ಹುಟ್ಟಾಕಿದ್ದು ಆ್ಯಕ್ಚುಲಿ ಹೇಮಾಮಾಲಿನಿ ಕೃಪಾಕರ್ ಮೇಡಮ್ ಅಂತ ಅವರು ಸ್ಟಾರ್ಟ್ ಮಾಡಿದ್ದು. ಓಕೆ. ಶಿ ಇಸ್ ಅ PhD ಇನ್ ಸ್ಪೆಷಲ್ ಎಜುಕೇಷನ್. ಓಕೆ. ಆಮೇಲೆ ಆಫ್ಟರ್ ಕೋವಿಡ್ ಟೈಮಲ್ಲಿ ಅವ್ರಿಗೆ ಅದನ್ನ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಸೊ ಸೆಕೆಂಡ್ ಲೈನ್ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ಅಂದ್ಕೊಂಡಾಗ ಅವರು ಅದನ್ನ ಸ್ಟಾಪ್ ಮಾಡಿದರು. ಆಮೇಲೆ ನಾವು ಅದನ್ನ ಟೇಕ್ ಓವರ್ ಮಾಡ್ಕೊಂಡ್ವಿ ವಿತ್ ಟ್ರಸ್ಟ್. ಮತ್ತು ಇದನ್ನ ಟೇಕ್ ಓವರ್ ಮಾಡಿಕೊಂಡು CS ಸೈಟ್ ಅಲರ್ಟ್ ಆಗಿತ್ತು, ಅದನ್ನು ತಗೊಂಡು ಈ ಸ್ಕೂಲ್ನ ಅಂದರೆ ಓನ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬಿಲ್ಡ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ ಮ್ಯಾಮ್. ಓಕೆ. ಹೇಮಾಮಾಲಿನಿ ಮೇಡಮಿಂದ ನೀವು ಟೇಕ್ ಓವರ್ ಮಾಡಿದ್ರಿ. ಯಾವ ವರ್ಷ ಟೇಕ್ ಓವರ್ ಮಾಡಿದ್ರಿ? ಆಲ್ಮೋಸ್ಟ್ 6 years ಬ್ಯಾಕ್. 6 years ಬ್ಯಾಕ್. 6 yearsಯಿಂದ ನೀವು ನಡೆಸ್ತಾ ಇದ್ದೀರಾ. ಟೋಟಲ್ ಎಷ್ಟು ಮಕ್ಕಳಿದ್ದಾರೆ ಮೇಡಮ್? ಇವಾಗ 50 ಮಕ್ಕಳಿದ್ದಾರೆ. 50. ಸೊ ಮತ್ತು ನೀವು ಇದರಲ್ಲೇ ಇಂಡಸ್ಟ್ರಿಯಲ್ಲೇ ಇದರಲ್ಲೇ ಸ್ಪೆಷಲ್ ಎಜುಕೇಷನಲ್ಲೇ ಇರೋದಾ ಅಥವಾ ನೀವು ಬೇರೆ ಇಂಟ್ರೆಸ್ಟ್? ನಮ್ಮದೇ ಬಿಸ್ನೆಸಸ್ ಇತ್ತು. ಓಕೆ. ಯಾವುದೋ ಒಂದು ಮೂಮೆಂಟಲ್ಲಿ ಒಬ್ಬರನ್ನ ಮೀಟ್ ಮಾಡಿದಾಗ ಏನು ಈ ಥರ ಒಂದು ಮಾಡೋಣ ಅಂತ ಒಂದು ಇನ್ಸ್ಪೈರ್ ಆಯಿತು. ಸೊ ಅದ್ರ ಬೇಸಿಕ್ ಮೇಲೆ ನಾವು ಮಾಡಿದ್ವಿ ಅಷ್ಟೇ. ಇದಕ್ಕೆ ಎಂಟ್ರ್ ಆಗ್ಬಿಟ್ಟು ಮಾಡಿದ್ವಿ. ಇದಕ್ಕಿಂತ ಮುಂಚೆ ಸ್ವಸಹಾಯ ಸಮುಚ್ಚಯ ಅಂತ, ಇಟ್ಸ್ ಪ್ಯೂರ್ಲಿ ಇದು ಪೇರೆಂಟ್ಸ್ ಅಸೋಸಿಯೇಷನ್ ಇತ್ತು ಇದು. ಓಕೆ. ಸೊ ಅದು ದಟ್ ಈಸ್ ಸ್ಟಾರ್ಟೆಡ್ ಇನ್ 1987. 87ನಲ್ಲಿ ಹೌದು, 40 years ಬ್ಯಾಕೇ ಆಗಿತ್ತು ಅದು ಸ್ವಸಹಾಯ ಸಮುಚ್ಚಯ ಅಂತ. ಅದೆಲ್ಲ ಪೇರೆಂಟ್ಸನ್ನು ಸೇರಿಕೊಂಡು ಒಂದು ಅಸೋಸಿಯೇಷನ್ ಮಾಡಿಕೊಂಡು ಆ ಒಂದೇ ರೂಫ್ ಕೆಳಗಡೆ ಆಯುಷಿಂದ ಬಂದ, ಅಂದರೆ ಅಲ್ಲಿ ಆಯುಷಲ್ಲಿ ಒಂದು ಸರ್ಟನ್ ಏಜ್ವರೆಗೆ ಮಾತ್ರ ಎಲ್ಲ ಥೆರಪಿಗಳು ಮತ್ತು ಫೆಸಿಲಿಟೀಸ್ಗಳು ಕೊಡ್ತಾರೆ. ಆ ಎಜುಕೇಷನ್ ಮುಗಿಸ್ಕೊಬಂದ ಮಕ್ಕಳಿಗೆ ಒಂದೇ ರೂಫ್ ಅಡಿಯಲ್ಲಿ ಎಲ್ಲ ಏನು ಇವರಿಗೆ ಏನು ಥೆರಪೀಸ್ ಬೇಕು, ಏನೇನು ಬೇಕು ಅನ್ನೋದನ್ನು ಇದು ಮಾಡಿಕೊಂಡು ಎಲ್ಲ ಪೇರೆಂಟ್ಸೇ ಅದನ್ನ ಅಸೋಸಿಯೇಟ್ ಮಾಡಿಕೊಂಡು ಸ್ವಸಹಾಯ ಸಮುಚ್ಚಯ ಅಂತ ಒಂದು ಸ್ಕೂಲ್ ಓಪನ್ ಮಾಡಿದ್ರು. ಸ್ಕೂಲ್. ಹೌದು. ಅದಾದಮೇಲೆ ನಾವು ಫಸ್ಟ್ ಸ್ಕೂಲ್ ಓಪನ್ ಮಾಡಿ ಅದಾದಮೇಲಿಂದ ಇದು ಒಕೇಶ್ನಲಿ ಇದನ್ನು ಸ್ಟಾರ್ಟ್ ಮಾಡಿದ್ರು. ವೊಕೇಶನಲ್ ಟ್ರೈನಿಂಗ್ನ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅದು ಅಷ್ಟೇ, ಅವರಿಗೆ ಸೆಕೆಂಡ್ ಲೈನ್ ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಅದನ್ನ ತೊಗೊಂಡಿದ್ವಿ ನಾವು. ಅದಾದಮೇಲಿಂದ ನಿರೀಕ್ಷೆನ ತೊಗೊಂಡು ಎರಡನ್ನೂ ಕಂಬೈನ್ ಮಾಡಿಕೊಂಡು ಸ್ಕೂಲನ್ನು ನಿರೀಕ್ಷೆ ಅಂತಲೇ ಮಾಡ್ಕೊಂಡಿದ್ವಿ. ನಿರೀಕ್ಷೆ ಅಂತಲೇ ಮಾಡ್ಕೊಂಡ್ರಿ. ಅಂದರೆ ಹೇಮಾಮಾಲಿನಿ ಮೇಡಮ್ ನಿರೀಕ್ಷೆ ಅಂತಲೇ ನಡೆಸ್ತಾ ಇದ್ರ ಇದನ್ನ ಸ್ಕೂಲ್? ನಿರೀಕ್ಷೆ ಅಂತಲೇ ಕಂಟಿನ್ಯೂ ಮಾಡಿದ್ರಿ. ಅಂದರೆ ಅಲ್ಲಿ ಮಕ್ಕಳಿಗೆ ತುಂಬ ದಿನ ಥೆರಪೀಸ್ ಕೊಡೋಕ್ಕಾಗಲ್ಲ ಅಂತ ನೀವು ಪೇರೆಂಟ್ಸದ್ದು ಒಂದು ಅಸೋಸಿಯೇಷನ್ ಮಾಡಿಕೊಂಡು, ನಾಟ್ ಓನ್ಲಿ ಥೆರಪೀಸ್, ಇವರಿಗೆ ಇಲ್ಲಿ ಅಕಾಡೆಮಿಕ್ಕು ಬರುತ್ತೆ, ವೊಕೇಶನಲ್ ಟ್ರೈನಿಂಗು ಬರುತ್ತೆ, ಪ್ರತಿಯೊಂದು ಬರುತ್ತೆ ಮ್ಯಾಮ್. ಅಲ್ಲಿ ಸ್ಪೆಷಲ್ ಮಕ್ಕಳು ಅಂತ ಅಂದ ತಕ್ಷಣ ಇದು ಬರೀ ಇದಲ್ಲ, ಏನು ಥೆರಪಿಗಳಲ್ಲೇ ಮಾಡೋಂಥದ್ದಲ್ಲ. ಅವರಿಗೆ ಅಕಾಡೆಮಿಕ್ಕು ಬೇಕು, ಫಿಸಿಕಲ್ ಎಜುಕೇಷನ್ಸ್ ಬೇಕು, ಸ್ಪೀಚ್ ಬೇಕು, ಫಿಸಿಯೋ ಬೇಕು, OT ಬೇಕು, ಪ್ರತಿಯೊಂದು ಬೇಕಾಗುತ್ತೆ ಮ್ಯಾಮ್. ನಾರ್ಮಲ್ ಆಗಿ ಹಿಂಗೆ ಒಂದು ಲೈಫ್ ಲೀಡ್ ಮಾಡಬೇಕಾಗತ್ತೆ, ಪ್ರತಿಯೊಂದು ಬೇಕಾಗುತ್ತೆ ಅವ್ರಿಗೆ. ಈ ಶಾಲೆಯಲ್ಲಿ ಯಾವ್ಯಾವ ರೀತಿ ಮಕ್ಕಳಿದ್ದಾರೆ ಮೇಡಮ್? MR ಮಕ್ಕಳಿದ್ದಾರೆ, ಅಂದರೆ ಮೆಂಟಲ್ ರಿಟೇರ್ಡು, ಸೆಲೆಬ್ರಲ್ ಪಾಲಿಸಿ, ಡೌನ್ ಸಿಂಡ್ರೋಮ್ಸು, ಲರ್ನಿಂಗ್ ಡಿಸಬಿಲಿಟೀಸು ಮತ್ತು ಮಲ್ಟಿಪಲ್ ಡಿಸಬಿಲಿಟೀಸು ಪ್ರತಿಯೊಂದು ತಗೋತೀವಿ. ಅಂದರೆ ನ್ಯೂರೋ ಡೈವರ್ಜೆಂಟ್ ಇರೋ ಎಲ್ಲ ಮಕ್ಕಳು ಇನ್ಕ್ಲೂಡೆಡ್ ಇದ್ದಾರೆ. ಇಂತಿಷ್ಟು ಪರ್ಸೆಂಟೇಜ್ ಮೇಲೆ ಏನಾದ್ರು ತಗೋತೀರಾ ಅಥವಾ ಎವ್ರಿಥಿಂಗ್ ಎಲ್ಲರನ್ನೂ ತಗೋತೀರಾ? ಆಮೇಲೆ ಇಲ್ಲಿ ಮಕ್ಕಳ ಕೇಪಬಿಲಿಟಿ ತಿಳ್ಕೊಳಕ್ಕೆ, ಅಂದರೆ ಈ ಮಗುಗೆ ಇದರಲ್ಲಿ ಇವ್ನು ಚೆನ್ನಾಗಿದ್ದಾನೆ, ಇವ್ನು ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದಾನೆ, ಇವಳು ಹಾಡಲ್ಲಿ ಚೆನ್ನಾಗಿದ್ದಾಳೆ, ಅವ್ರ ಸಾಮರ್ಥ್ಯನ ಗುರುತಿಸೋಕ್ಕೆ ಏನು ಮಾಡ್ತೀರಾ ಮೇಡಮ್? ನಮ್ಮ ಟೀಚರ್ಸ್ ಅಸೆಸ್ ಮಾಡ್ತಾರಲ್ಲ, ಯಾವುದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗೋಗುತ್ತೆ. ಆ ಟೀಚರ್ಸ್ ಏನು ಅಸೆಸ್ ಮಾಡ್ತಾರೆ, ಈಗ ಒಂದು 3 months ಗೋಲ್ ಅಂತ ಹಾಕೋತೀವಿ ನಾವು. ಅಸೆಸ್ ಮಾಡಿದ ಮೇಲೆ ಪೇರೆಂಟ್ಸ್ ರಿಕ್ವೈರ್ಮೆಂಟ್ಸ್ ಏನಿದೆ, ಅಂದರೆ ಪೇರೆಂಟ್ಸ್ ಇರ್ತಾರೆ, ಇವ್ರಿಗೆ ಏನು ಗೊತ್ತಿಲ್ಲ, ಏನು ಕಲಿಸ್ಬೇಕು ಅನ್ನೋದು. ಮತ್ತು ಟೀಚರ್ಸ್ ಈಗ ಡೈಲಿ ಅವ್ರ ಜೊತೆನೇ ಇದ್ದಾಗ, ಮಕ್ಕಳ ಜೊತೆನೇ ಅವರು ಟೈಮ್ ಸ್ಪೆಂಡ್ ಮಾಡಿದಾಗ, ಅವ್ರು ಕಲಿಸ್ತಾ ಇದ್ದಾಗ ಅವ್ರಿಗೂ ಗೊತ್ತಾಗುತ್ತೆ ಯಾವುದ್ರಲ್ಲಿ ಬೇಕು ಯಾವ್ದು ಬೇಡ ಅಂತ. ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಎಷ್ಟರಿಂದ ಎಷ್ಟೊತ್ತವರೆಗೂ ಇರುತ್ತೆ ಮೇಡಮ್ ಸ್ಕೂಲ್ ಇಲ್ಲಿ? ಬೆಳಿಗ್ಗೆ 9:45 ಈವ್ನಿಂಗ್ 4:30ವರೆಗೂ ಇರುತ್ತೆ. 4:30 ಆದಮೇಲೆ ಅವ್ರು ವಾಪಸ್ ಹೋಗ್ತಾರೆ.
ಓಕೆ. ಆಮೇಲೆ ಇಲ್ಲಿ NIOS ಸಿಸ್ಟಮ್ ರನ್ ಮಾಡ್ತಾ ಇದ್ದೀರಾ? ಹೌದು. ಓಕೆ. ಎಲ್ಲಿವರೆಗೂ 10th PU ಎರಡು ಮಾಡಿಸ್ತೀರಾ? ಇಲ್ಲ, ಓನ್ಲಿ 10th ಮಾಡ್ತಾ ಇದೀವಿ ಮ್ಯಾಮ್ ಇವಾಗ. 10th ಮಾಡ್ತಾ ಇದ್ರೆ NIOS ಜೊತೆಗೆ ಮತ್ತೆ ಬೇರೆ ಏನಾದ್ರು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀರಾ? ಇಲ್ಲ, ಅಂದರೆ ಪೇರೆಂಟ್ಸಿಗೆ ಇದು ಏನು ಹೇಳ್ತಾರೆ ಅದಕ್ಕೆ ಓರಿಯೆಂಟೇಷನ್ ಪ್ರೋಗ್ರಾಮ್ಸು ಅದೇ ಇದೆಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಯಾವಾಗ ಅವ್ರದ್ದು ಟೈಮ್ಸ್ ಇರುತ್ತೆ ಮತ್ತು ಯಾವಾಗ ನಮಗೆ ಏನು ಥೆರಪಿಸ್ಟ್ಗಳು ಬರ್ತಾರೆ ಆವಾಗ ಮಾತ್ರ ಓರಿಯೆಂಟೇಷನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ. ಮಕ್ಕಳಿಗೆ NIOS ಜೊತೆಗೆ ಮತ್ತೇನು ಮಾಡ್ತೀರಾ? NIOS ಜೊತೆಗೆ ಮಕ್ಕಳಿಗೆ ಅವ್ರು ಯಾವುದ್ರಲ್ಲಿ ಹೋಗಬೇಕು ಅನ್ನೋದ್ರ ಜೊತೆಗೆ ಅಂದರೆ ವೊಕೇಶ್ನಲ್ ನೆಕ್ಸ್ಟ್ ಈಗ ಅವ್ರಿಗೆ ಏನು ಗೊತ್ತಾ ಮ್ಯಾಮ್, ಮಕ್ಕಳು ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತಂದರೆ ಅವ್ರಿಗೆ ಪ್ರತಿಯೊಂದು ಗೊತ್ತಿರಬೇಕಾಗುತ್ತೆ. ಈವನ್ ಮನಿ ಕಾನ್ಸೆಪ್ಟ್ ಇರ್ಬೋದು, ಟೈಮ್ ಕಾನ್ಸೆಪ್ಟ್ ಇರ್ಬೋದು, ಸೋಷಿಯಲ್ ಅವೇರ್ನೆಸ್ ಇರ್ಬೋದು. ಈಗ ಒಂದು ಮಗು ಹೊರಗಡೆ ಹೋಗಿದೆ ಅಂದರೆ ಅವ್ರು ಬರೋದು ಇಂಪಾರ್ಟೆಂಟ್ ನಮಗೆ. ಅದಕ್ಕಿರೋ ಅಂದರೆ ಮಕ್ಕಳು ಹೊರಗಡೆ ಹೋಗಿ ಅವ್ರು ವಾಪಸ್ ಮನೆಗೆ ಬರೋಂಗೆ ಹೆಂಗೆ ಬೇಕು ಅಂತ ತಿಳ್ಕೊಂಡು ಆ ಥರದ ಲೈಫ್ ಸ್ಕಿಲ್ಸ್ ಹೌದು, ಸೋಷಿಯಲ್ ಸ್ಕಿಲ್ಸ್ ಪ್ಲಸ್ ಲೈಫ್ ಸ್ಕಿಲ್ಸ್ನ ಕಲಿಸ್ಕೊಡ್ತೀವಿ ಮ್ಯಾಮ್. ಹೌದು. ಅಂದರೆ ಇಲ್ಲಿ ಸ್ಪೆಷಲ್ ವೊಕೇಶನಲ್ ಟ್ರೈನಿಂಗು ಅವರಿಗೆ ಜಾಬಿಗೆ ಬೇಕಾದ ಇಲ್ಲ ಅದು ಮಾಡ್ತೀವಿ. ಅದನ್ನೇ ಹೇಳಿದ್ದು ನಾನು ನಿಮಗೆ. ವೊಕೇಶನಲ್ ಟ್ರೈನಿಂಗಲ್ಲಿ ಫಿನೈಲ್ ಮೇಕಿಂಗು ಮತ್ತು ದೀಪಗಳಿಗೆ ಪೇಂಟ್ ಮಾಡಿ ಅದನ್ನು ಸೇಲ್ ಮಾಡೋವಂಥದ್ದು, ಆಮೇಲೆ ಕ್ಯಾಂಡಲ್ ಮೇಕಿಂಗು, ಕೀ ಬಂಚಸ್ಸು, ಪೇಪರ್ ಬ್ಯಾಗ್ ಮೇಕಿಂಗು, ಇದೆಲ್ಲ ಮಾಡ್ತಿದ್ವಿ. ವೊಕೇಶನಲ್ ಟ್ರೈನಿಂಗಿಗೆ ಎಷ್ಟು ವಯಸ್ಸಿಂದ ಮಕ್ಕಳನ್ನ ತಗೋತೀರಾ ನೀವು? 17 years ಇಂದ ತಗೋತೀವಿ. 15 to 17 years ಇಂದ ತಗೋತೀವಿ. ಅಂದ್ರೆ ಬರೀ 30 years 35 years ವರೆಗೂ ಇದ್ದಾರೆ ಮ್ಯಾಮ್. ಹೌದಾ? ಬರೀ ವೊಕೇಶನಲ್ಗೆ ಬರೋ ಮಕ್ಕಳು ಇದ್ದಾರಾ? ಇದ್ದಾರೆ. ಹೌದಾ? ರೆಗ್ಯುಲರ್ ಸ್ಕೂಲಿಂಗ್ ಈಗಲ್ದೆ ವೊಕೇಶನಲ್ ಅಂದ್ರೆ ರೆಗ್ಯುಲರ್ ಸ್ಕೂಲ್ ಅದು ಆಕ್ಚುಲಿ. ಅದೇ ಟೈಮಿಂಗ್ಸ್ ಎಲ್ಲ ಬರೋದು, ಅದೇ ಟೈಮಿಂಗ್ಸ್ ಅಲ್ಲಿ ಹೋಗೋದು. ಓಕೆ, ಸೇಮ್ ಟೈಮಿಂಗ್ಸ್ ಅವ್ರಿಗೂ. ಅಂದ್ರೆ NIOS SSLC ಜೊತೆಗೆ NIOS ಅಂದ್ರೆ ಮ್ಯಾಮ್ ಅದು ಎಕ್ಸಾಮ್ಸ್ ಟೈಮಲ್ಲಿ ಮಾತ್ರ ತಗೊಂಡೋಗಿ ಬರ್ಸುವಂಥದ್ದು. ಅದು ಅಲ್ಲೋರ್ಗವ್ರಿಗೆ ಅಕಾಡೆಮಿಕ್ ಎಲ್ಲ ಬೇಕೇ ಬೇಕಾಗುತ್ತೆ, ಜೊತೆಗೆ ಸ್ಪೀಚ್ ಬೇಕಾಗುತ್ತೆ, ಫಿಸಿಯೋ ಬೇಕಾಗುತ್ತೆ, ಎವ್ರಿಥಿಂಗ್ ಎಲ್ಲ ಏನು ಸಣ್ಣ ಮಕ್ಳಿಗೆ ಏನು ಮಾಡ್ತೀವಿ ಇವು ತುಂಬಾ ದೊಡ್ಡ ಮಕ್ಳಿಗೂ ಅದು ನೀಡೆಡ್ ಇರುತ್ತೆ. ಈಗ ಯಾವ್ಯಾವ ಥೆರಪಿಗಳು ಇಲ್ಲಿ ಮಾಡಿಸ್ತೀರಾ ಮೇಡಮ್? ಸ್ಪೀಚು, ಫಿಸಿಯೋಥೆರಪಿ, OT, ಇಷ್ಟು ಥೆರಪಿಸ್ನ ಮಾಡ್ತೀವಿ ಮ್ಯಾಮ್. ಸ್ಪೀಚು, ಫಿಸಿಯೋಥೆರಪಿ, OT ಅಲಾಂಗ್ ವಿತ್ ನಿಮ್ದು ಟ್ರೈನಿಂಗ್. ಹೌದು, ಇದೆಲ್ಲ ಮಾಡಿಸ್ತೀರಾ ಮಕ್ಕಳಿಗೆ. ಆಮೇಲೆ ಈಗ ಮಕ್ಕಳಿಗೆ ಇಲ್ಲಿಗೆ ಕರ್ಕೊಂಡು ಬರೋದಾಯಿತು, ವಿದ್ಯಾಭ್ಯಾಸ ಕೊಡಿಸೋದಾಯಿತು. ಇನ್ನು ನ್ಯೂರೋ ಡೈವರ್ಜೆಂಟ್ ಮಕ್ಕಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಪೋಷಕರ ಪಾತ್ರ ಹೆಂಗಿರಬೇಕು ಅಂತ ನೀವು ಹೇಳ್ತೀರಾ? ಮ್ಯಾಮ್, ಪೋಷಕರ ಪಾತ್ರ ಏನು ಅಂದರೆ ಡೈಲಿ ನಾವೇನು ಮಾಡ್ತೀವಿ ಅದನ್ನು ಮಕ್ಕಳಿಗೆ ಮನೇಲಿ ಮಾಡಲೇಬೇಕು ಅವರು. ಬಿಕಾಸ್ ಏನಂದರೆ ಈಗ ತುಂಬ ಪೇರೆಂಟ್ಸ್ ಹೆಂಗೆ ಮಾಡ್ತಾರೆ ಅಂತಂದರೆ ಮ್ಯಾಮ್, ಆ್ಯಕ್ಚುಲಿ 7 years ಒಂದು ಮಗು ಬರುತ್ತೆ ಅಂತ ಇಟ್ಕೊಳ್ಳಿ. ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಏನು ಅಂತಂದರೆ 7 days ನನ್ನ ಮಗು ಎಲ್ಲ ತೋರಿಸ್ಬಿಡ್ಬೇಕು ಅನ್ನೋದು. 7 years ಆಗಲ್ಲ ಅಂತ ಗೊತ್ತಿರುತ್ತೆ, ಅಂದರೆ ಅವ್ರ ಕೈಲಿ ಆಗಿರಲ್ಲ. ಬಟ್ 7 days ನಮಗೂ ಮಾಡೋಕ್ಕಾಗಲ್ಲ. ಇಟ್ಸ್ ಟೇಕ್ ಟೈಮ್. ಫಸ್ಟ್ ಆಫ್ ಆಲ್ ಪೇರೆಂಟ್ಸಿಗೆ ಒಂದು ಕಿವಿ ಮಾತು ಏನಂದರೆ ಆ ಮಕ್ಕಳನ್ನ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ನನ್ನ ಮಗು ಸ್ಪೆಷಲ್ ಚೈಲ್ಡ್, ಇದು ಇವ್ರಿಗೆ ಏನು ಬೇಕು, ಏನು ಬೇಡ, ಏನು ಮಾಡಬೇಕು ಅನ್ನೋದನ್ನು ಫಸ್ಟ್ ಪೇರೆಂಟ್ಸ್ ಆದವರು ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಯಾವ ಥರ ಇರಬೇಕು, ಏನು ಮಾಡಬೇಕು ಅನ್ನೋದನ್ನು. ಓವರ್ ನೈಟ್ ಮಿರಾಕಲ್ ಆಗಲ್ಲ. ಆಮೇಲೆ ಇವಾಗಷ್ಟೇ ಇನ್ನೂ ಡಯಾಗ್ನೋಸ್ ಆಗಿರುತ್ತೆ. ಈಗ 5 ವರ್ಷ 6 ವರ್ಷ ಮಗುಗೇನೋ ADHD ಇದೆ ಅಥವಾ ಆಟಿಸಮ್ ಇದೆ. ಅಂಥ ಪೇರೆಂಟ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅವರು ಯಾವ ರೀತಿ ಮುಂದೆ ಹೆಜ್ಜೆ ಹಾಕಬೇಕು? ಏನು ಅಂತಂದರೆ ಈ ಮಕ್ಕಳನ್ನ ತುಂಬ ಜನ ಏನಂತಾರೆ, ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಸ್ಕೂಲ್ ಕಳಿಸ್ತೀವಿ ಅಂತ. ಬಟ್ ಇಲ್ಲಿ ಪೇರೆಂಟ್ಸ್ದು ಇದಕ್ಕೋಸ್ಕರ ಮಕ್ಕಳು ಸಫರ್ ಆಗ್ತಾ ಇರ್ತಾರೆ. ಕರೆಕ್ಟ್. ನಮ್ದು ಈಗೋಸ್ಕರ ಮಕ್ಕಳು ಸಫರ್ ಆಗ್ತಾ ಇರ್ತಾರೆ. ಅಲ್ಲೇನು ಮಾಡ್ತಾರೆ ಅಂದರೆ ಮ್ಯಾಮ್, ನಾರ್ಮಲ್ ಮಕ್ಕಳು ಈ ಮಕ್ಕಳನ್ನ ಸೇರಿಸ್ಕೊಳ್ಳಲ್ಲ. ಅಂದರೆ ಈ ಮಗುನೇ ಬೇರೆ ಸಪ್ರೇಟಾಗಿ ಇರಬೇಕಾಗುತ್ತೆ, ಕಾರ್ನರ್ ಔಟ್ ಆಗಿಬಿಡುತ್ತೆ. ಹೌದು. ಆ ಪ್ರಾಬ್ಲಮ್ಸ್ ಆಗೋಕ್ಕಿಂತ ಮುಂಚೆ ಇವ್ರನ್ನ ಒಂದು ಅವೇರ್ನೆಸ್ ಏನಂತಂದರೆ ಈ ಥರ ಸ್ಪೆಷಲ್ ಸ್ಕೂಲ್ಸ್ ಕರ್ಕೊಬನ್ನಿ. ನಾನು ಹೇಳ್ದಲ್ಲ, ಫಸ್ಟ್ ನಾವು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಕರ್ಕೊಬಂದುಬಿಟ್ರೆ ಆ ಮಕ್ಕಳು ಅಟ್ಲೀಸ್ಟ್ ಅವ್ರ ಲೈಫನ್ನು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಷ್ಟಾದರೂ ಮಾಡ್ಬೋದು ಅವರು. ಅಂದರೆ ಎರ್ಲಿ ಸ್ಟೇಜಸಲ್ಲಿ ಎಚ್ಚೆತ್ಕೊಂಡ್ರೆ. ತುಂಬ ಟೈಮಲ್ಲಿ ಮನೇಲೇ ಇಟ್ಕೋತಾರೆ ಅಂತ ಇಟ್ಕೊಳ್ಳಿ, ವಾಶ್ರೂಮ್ ಕಂಟ್ರೋಲ್ಸ್ ಇರಲ್ಲ ಮ್ಯಾಮ್, ಪೇರೆಂಟ್ಸೇ ತಿನ್ನಿಸ್ತಾ ಇರ್ತಾರೆ. ಹೊರಗಡೆ ಸೋಷಿಯಲ್ ಅವೇರ್ನೆಸ್ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮನೇಲೇ ಪ್ರತಿಯೊಂದೂ ಮನೇಲೆ ಕೂತಲ್ಲೇ ನಿತ್ತಲ್ಲೇ ಅದೇ ಥರ. ಅದೇ ಅಟ್ಲೀಸ್ಟ್ ಸ್ಕೂಲ್ಗೆ ಬಂದಾಗ ಥೆರಪಿಸ್ಟ್ಗಳು ಸಿಗುತ್ತೆ, ಮಕ್ಕಳ ಜೊತೆ ಬೆರೀತಾರೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಹೌದು, ಪ್ರತಿಯೊಂದು ನಾವು ಟೀಚರ್ಸ್ ಅಟ್ಲೀಸ್ಟ್ ಪೇರೆಂಟ್ಸಿಗೂ ಅದೊಂದು ಹೋಪ್ ಬರುತ್ತೆ, ಇಲ್ಲ ನನ್ನ ಮಗು ಒಂದು ಇದಾಗುತ್ತೆ ಅಂತೇಳಿ. ಅಟ್ಲೀಸ್ಟ್ ಅವರಿಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಈಗ ಮನೇಲಿ ಈಗ ಹೇಳಿದ್ರಿ ಮೇಡಮ್ ನೀವು 7 ದಿವಸಕ್ಕೆ 7 ವರ್ಷದಿಂದ ಮಾಡದಿರೋಕ್ಕಾಗ್ದಿರೋದನ್ನ ಎಲ್ಲ 7 ದಿವಸಕ್ಕೆ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಅದು ಮಾಡಬಾರ್ದು ಮೊದಲನೇದು. ಅದು ಬಿಟ್ಟು ಇನ್ಯಾವ ರೀತಿ ಮನೇಲಿ ಟ್ರೈನ್ ಮಾಡ್ಬೋದು ಮಕ್ಕಳನ್ನ? ಪೇರೆಂಟ್ಸ್ ಹೇಗಿದ್ರೆ ಅಂದರೆ ಎಲ್ಲ ವೆಲ್ ಎಜುಕೇಟೆಡ್ ಪೇರೆಂಟ್ಸು ಏನು ಮಾಡ್ತಾರೆ ಅಂತಂದರೆ ಈ ಗೂಗಲಲ್ಲಿ ನೋಡ್ತಾರೆ ಅಥವಾ ಓದ್ತಾರೆ, ಕಲಿತಾರೆ, ಅಥವಾ ಬೇರೆಯವ್ರ ಜೊತೆ ಕನ್ವರ್ಸೇಷನ್ಸ್ ಮಾಡ್ಕೋತಾ ಇರ್ತಾರಲ್ವ, ಇದನ್ನ ಏನೇನು ಮಾಡಬೇಕು ಅಂತ ಹೇಳ್ಕೊಂಡು ಅವರವರೇ ಮಾತಾಡ್ಕೊಂಡಿದ್ದಾಗ ತುಂಬ ಅವರವರೇ ಇನೋವೇಟಿವ್ ಆಗಿ ಮಾಡೋಕ್ಕೆ ಕಲ್ತಿದ್ದಾರೆ. ಇವಾಗ ತುಂಬ ಹಿಂಗೆ ಮಾಡಿಸ್ತೀವಿ ಮ್ಯಾಮ್, ಹಂಗೆ ಮಾಡಿಸ್ತಿದ್ವಿ, ಇವನಿಗೆ ಇದು ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಅವರೇ ವಾಲಂಟ್ರಿಯಾಗಿ ಹೇಳ್ತಾ ಇರ್ತಾರೆ, ಈ ಥರ ಅವನಿಗೆ ಮಾಡಿದ್ರೆ ಇದಾಗ್ಬೋದು ಅಂತೇಳಿ. ಅದು
ತುಂಬ ಬೆಟರ್ ಇದ್ದಾರೆ ಈಗ ಪೇರೆಂಟ್ಸ್ ಅವರು ಎಲ್ಲ ಕೆಲಸ ಇಲ್ಲ ಮ್ಯಾಮ್. ಮತ್ತೆ ಇನ್ನೊಂದು ಏನು ಅಂತಂದರೆ ಹಳೆ ಪೇರೆಂಟ್ಸ್ ಹೆಂಗಿದ್ರು ಅಂತಂದರೆ ನನಗೆ ಗೊತ್ತಿಲ್ಲ. ಅಂದರೆ ಸ್ವಲ್ಪ ಏಜ್ ಇದನ್ನು ಹೇಳ್ತಿರೋದು ನಾನು. ಅವರು ಈ ಥರ ಮಗು ಇದೆ ಅಂತಂದರೆ ಸೈಡ್ ಲೈನ್ ಅಷ್ಟೇ ಅದನ್ನ. ಯಾಕಂದ್ರೆ ಅವಾಗ ತುಂಬಾ ಜನ ಮಕ್ಳು ಇರ್ತಿದ್ರಲ್ಲ ಮೇಡಮ್, ಒಬ್ಬನಿಗೆ ಓದಿಸ್ಲಿಲ್ಲ ಅಂದ್ರೆ ಏನಾಗಲ್ಲ ಅಂತ ಅವ್ರನ್ನ ಮನೇಲಿ ಕೂರಿಸ್ಬಿಡೋದು. ಮತ್ತೆ ಯಾರಾದ್ರೂ ಬಂದಾಗ ಅವ್ರನ್ನ ಕಾಣಿಸೋದೆ ಅಂದ್ರೆ ಮುಂದ್ಗಡೆ ಮುಚ್ಚಿಡೋದು. ಮತ್ತೆ ಯಾರಿಗೂ ಹೇಳಕ್ ಒಂಥರ ಹಿಂಜರಿಯೋದು ಈ ಥರ ಮಗು ಇದೆ ಅಂತ. ಆಮೇಲೆ ಏನು ಹೇಳೋದು, ಅದಕ್ಕೆ ಅದು ಮೇನ್ ಸ್ಟ್ರೀಮ್ ತರೋಕ್ಕೆ ಯಾವತ್ತೂ ಇಷ್ಟನೇ ಪಡ್ತಿರ್ಲಿಲ್ಲ ಅಂತ ಈ ಥರ ಮಕ್ಕಳಿದ್ದಾರೆ ಅಂತಂದರೆ. ಈಗ ಇಲ್ಲಿ ಮಕ್ಕಳು ಇಂಡಿಪೆಂಡೆಂಟ್ ಆಗೋಕ್ಕೆ ಏನೇನೆಲ್ಲ ನೀವು ಮಾಡಿಸ್ತೀರಾ ಮೇಡಮ್? ಲೈಕ್ ತಿನ್ನೋದು ಅಥವಾ ಅವರಿಗೆ ಅದೇನೋ ಹೇಳ್ತಲ್ಲ, ಫಸ್ಟ್ ಆಫ್ ಆಲ್ ಸೋಷಿಯಲ್ ಸ್ಕಿಲ್ಸ್ ಏನಿರಲ್ಲ, ಪರ್ಸ್ನಲ್ ಸ್ಕಿಲ್ಸ್ ಇರಲ್ಲ, ಸೋಷಿಯಲ್ ಸ್ಕಿಲ್ಸ್ ಏನೂ ಗೊತ್ತಿರಲ್ಲ. ಇಲ್ಲಿ ಬಂದಮೇಲೆ ವಾಶ್ರೂಮ್ ಕಂಟ್ರೋಲ್ಸು ಅಂದರೆ ಪಾಟಿ ಟ್ರೈನಿಂಗ್ಸ್ ಇರ್ಬೋದು, ಪ್ರತಿಯೊಂದು ವಾಶ್ರೂಮ್ ಕಂಟ್ರೋಲ್ಸು. ಈ ಸ್ಟಾರ್ಸಿಗೆ ಹೇಳಿ ಸ್ಟಾರ್ಸ್ ಒನ್ಸ್ ಅವ್ರು ವಾಶ್ರೂಮ್ಗೆ ಹೋಗಬೇಕು, ಸ್ಟಾರ್ಸ್ ಒನ್ಸ್ ಅವ್ರು ನೀರು ಕುಡಿಬೇಕು, ಪ್ಲಸ್ ಹಿಂಗೇನೆ ಕೂತ್ಕೋಬೇಕು, ಪ್ರತಿಯೊಂದನ್ನು ಟ್ರೈನ್ ಮಾಡ್ತಾರೆ ಇಲ್ಲಿ. ಪಾಟಿ ಟ್ರೈನಿಂಗ್ ಇಂದ ಹಿಡ್ಕೊಂಡು ಅವರು ಇಂಡಿಪೆಂಡೆಂಟ್ ಆಗಿರಕ್ಕೆ ಬೇಕಾಗಿದ್ದೆಲ್ಲ ಕಲಿಸ್ತೀರಾ? ಒಂದು ಕಪ್ ಇಟ್ಕೊಳ್ಳೋದು, ಒಂದು ಸ್ಪೂನ್ ಇಟ್ಕೊಳ್ಳೋದು, ತಿನ್ನೋದು, ಬಟ್ಟೆ ಹಾಕೊಳ್ಳೋದು, ಹೆಂಗೆ ವಾಕ್ ಮಾಡಬೇಕು, ಹೆಂಗೆ ನಡಿಯೋಕ್ಕೂ ಆಗಲ್ಲ ಒಂದೊಂದು ಮಕ್ಕಳಿಗೆ. ಆಮೇಲೆ ವೀಲ್ ಚೇರಿಂದ ನಡೆಯೋ ಮಕ್ಕಳು ಆಗಿದ್ದಾರೆ ಇವಾಗ. ವೀಲ್ ಚೇರಲ್ಲಿ ತಗೊಬಂದ್ರು, ಫಸ್ಟು ಎತ್ಕೊ ಬರ್ತಾ ಇದ್ರು, ಆಮೇಲೆ ವೀಲ್ ಚೇರ್ಗೆ ಬಂತು. ವೀಲ್ ಚೇರಿಂದ ಇವಾಗ ನೀಟಾಗಿ ಅವನೇ ನಡೆಯೋಷ್ಟಾಗಿದೆ, ನಡೆಯೋಂಗೂ ಇದ್ದಾರೆ ಮಕ್ಕಳು ನಿಮ್ಮ ಥೆರಪೀಸಿಂದ. ಈಗ ವೊಕೇಶ್ನಲ್ ಟ್ರೈನಿಂಗ್ ಬಗ್ಗೆ ಮಾತಾಡಿದ್ರಿ ಮೇಡಮ್, ನಿಮ್ಮ ಹತ್ರ ಏನಾದ್ರು ಪ್ರಾಜೆಕ್ಟ್ಸು ಆ ಥರ ಇದಾವ? ಸ್ಟೈಫಂಡ್ ಏನಾದ್ರು ಮಕ್ಕಳು ತಗೋತಾರ? ಹೌದು, ನಾವು ಇಯರ್ಲಿ ಒನ್ಸ್ ಏನು ಮಾಡ್ತೀವಿ ಅಂತಂದರೆ ಮ್ಯಾಮ್, ಅವರೇ ಮಾಡಿರ್ತಾರಲ್ವ, ನಮ್ಗೆ ಏನದನ್ನ ಸೇಲ್ ಮಾಡ್ತೀವಿ, ಅದರಲ್ಲಿ ಏನು ನಮಗೆ ಲಾಭ ಬಂದಿರುತ್ತೆ ಅದರಲ್ಲಿ ಮಕ್ಕಳಿಗೊಂದು ಖುಷಿ ಆಗಲಿ ಅಂದ್ಕೊಂಡು ಒಂದು ಇಷ್ಟಿಷ್ಟು ದುಡ್ಡನ್ನು ಕೊಡ್ತೀರಿ. ಅದು ಅಂದರೆ ಏನು ಪ್ರಾಜೆಕ್ಟ್ಸ್ ಅಂತ ಇಲ್ಲ, ಸೇಲ್ ಮಾಡಿದ್ರೆ ಅಂದರೆ ಎಲ್ಲ ನಮ್ಮದೇ ಇದು ಸಂಸ್ಥೆದೇ ದುಡ್ಡು. ಬಟ್ ಮಕ್ಳಿಗೆ ಖುಷಿ ಆಗಲಿ, ಅವ್ರು ವರ್ಕ್ ಮಾಡಿರೋದ್ರಿಂದ ಅವ್ರಿಗೊಂದು ಗೊತ್ತಾಗುತ್ತೆ ಅಲ್ವಾ, ನಾವು ಕೆಲಸ ಮಾಡಿದ್ರೆ ಇಷ್ಟೊಂದು ದುಡ್ಡು ಬರುತ್ತೆ ಅಂತ ಹೇಳೋದು, ಅದಕ್ಕೋಸ್ಕರ ಅವ್ರು ಕೊಡ್ತೀವಿ ಅಷ್ಟೇ. ಓಕೆ. ಈಗ ಮಕ್ಕಳನ್ನ ಸಮಾಜ ಜಾಸ್ತಿ ಇನ್ನೂ ಒಪ್ಕೋಬೇಕು ಅಂತಂದರೆ, ನಾವು ಪೇರೆಂಟ್ಸ್ ಆಗಿ ನೀವು ಒಂದು ಎಜುಕೇಷನ್ ನಡೆಸ್ತಿರೋರು, ನಾವು ಇನ್ನೂ ಏನಾದರೂ ಜಾಸ್ತಿ ಪ್ರಯತ್ನ ಮಾಡಬೇಕು ಅಂತ ಅನಿಸುತ್ತಾ ಮೇಡಮ್? ಸಮಾಜ ಒಪ್ಕೋಬೇಕು ಅಂದರೆ ಫಸ್ಟ್ ನಾವು ಒಪ್ಕೋಬೇಕಲ್ವ ಮ್ಯಾಮ್. ನಮ್ಮ ಮಕ್ಕಳನ್ನ ಫಸ್ಟ್ ನಾವು ಒಪ್ಕೋಬೇಕು, ನಿಜ. ಆಮೇಲೆ ಸಮಾಜ ಒಪ್ಕೊಳ್ಳುತ್ತೋ ಬಿಡುತ್ತೋ ದಟ್ ಈಸ್ ಸೆಕೆಂಡ್. ಫಸ್ಟ್ ನಮ್ಮ ಮಕ್ಕಳನ್ನ ನಾವು ಪ್ರೀತಿಸ್ಬೇಕು, ನಮ್ಮ ಮಕ್ಕಳನ್ನ ನಾವು ಒಪ್ಕೋಬೇಕು. ಈಗ ಆವಾಗ ಆಟೋಮೆಟಿಕಲಿ ಅದು ಒಪ್ಕೊಳ್ಳುತ್ತೆ. ಕರೆಕ್ಟ್. ಈಗ ಒಬ್ಬ ತಾಯಿ, ನನ್ನ ಮಗು ಹೀಗಿದೆ, ನನ್ನ ಮಗು ಹೀಗೆ, ನೀವು ನನ್ನ ಮಗುನ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಸೊಸೈಟಿ ಮುಂದೆ ಬಂದರೆ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತೀರ ನೀವು? ಚೇಂಜಸ್ ಆಗುತ್ತೆ ಅಂತಂದರೆ ಮ್ಯಾಮ್, ಒಂದು ತಾಯಿ ಏನು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಅದು ಅಲ್ವಾ. ದಟ್ ಈಸ್ ತಾಯಿ ಅದು ಅಲ್ವಾ. ಏನೇ ಆದ್ರೂ ಮಗುನೇ ಅಲ್ವಾ. ಅಲ್ಲ, ಮಗುನ್ ಮೊದಲೇ ಸಮಾಜನೇ ತಾಯಿ. ಒಪ್ಕೊಂಡಾಗೇನೆ ತುಂಬ ಜನ ನಾನು ನೋಡ್ತೀನಲ್ಲ ಮ್ಯಾಮ್, ತಾಯಿಗಿರೋಷ್ಟು ಡೆಡಿಕೇಶನ್ಸು. ತುಂಬ ಜನ ಪೇರೆಂಟ್ಸ್ ಬಂದಾಗ ಹೇಳ್ತಾರೆ, ಮ್ಯಾಮ್ ನಮ್ಗೆ ಎತ್ಕೊಂಡಕ್ಕೆ ಹೋಗೋಕ್ಕಾಗಲ್ಲ, ಅಂದರೆ ಎತ್ಕೊಳ್ಳೇಬೇಕು. ದೊಡ್ಡ ಮಕ್ಕಳು 17 years, ವಾಶ್ರೂಮ್ ಕಂಟ್ರೋಲ್ ಇಲ್ಲ ಮ್ಯಾಮ್. ಬೇಕಾದರೆ ನಾನು ಬರ್ತೀನಿ ಮ್ಯಾಮ್, ನನ್ನ ಮಗನ ಜೊತೆ ಡೈಲಿ ಇರ್ತೀನಿ, ನಾನು ಅದೆಲ್ಲ ಮುಗಿಸ್ಕೊಂಡು ಸೈಡಲ್ಲಿ ಕೂತಿರ್ತೀನಿ ಅಂತಾರೆ. ನಿಜ, ನಾನೇ ತಿನ್ನಿಸ್ತೀನಿ, ಆದರೂ ಸ್ಕೂಲಿಗೆ ಕರ್ಕೊಳ್ಳಿ ಅಂತ. ಈಗ ನಾವು ಅಂತೀವಲ್ಲ, ಯಾಕೆ ಇಷ್ಟು ದಿವಸ ನೀವು ಮನೇಲೇ ಕೂರಿಸಿದ್ರಿ, ಯಾಕೆ ಇಷ್ಟು ಟೈಮ್ ವೇಸ್ಟ್ ಮಾಡಿದ್ರಿ, ಮಗು ಲೈಫ್ ಹಾಳಾಗ್ತಾ ಇದೆ, ಇನ್ನೇನು ಮಾಡೋಕ್ಕಾಗುತ್ತೆ. 17 years ಆದಮೇಲಿಂದ ಮ್ಯಾಮ್ ನಡೆಯಲ್ಲ ಅಂತಂದಮೇಲೆ ನೀವು ಹೇಳಿದಾಗ ನಮಗೇನು ಮಿರಾಕಲ್ ಮಾಡೋಕ್ಕಾಗಲ್ಲ. ಯಾವುದೇ ಥೆರಪೀಸ್ ಅಷ್ಟು ಈಸಿಯಾಗಿ ವರ್ಕ್ ಆಗಲ್ಲ, ಅಷ್ಟು ಅರ್ಲಿನೂ ವರ್ಕ್ ಆಗಲ್ಲ. ಅದು ಫಸ್ಟ್ ಆಫ್ ಆಲ್ ಇಟ್ಸ್ ಟೇಕ್ ಟೈಮ್ ಅಂದರೆ ಇನ್ನೇನು 20 ವರ್ಷ ಆಗೋವರೆಗೂ ಮಾಡೋಕ್ಕಾಗಲ್ಲ. ಅಂದರೆ ಎಲ್ಲ ಈಗ ಒಂದು ಮಗುಗೆ ನಾರ್ಮಲಿ ಏನು ಹೇಳೋದು, ಅದಕ್ಕೆ ಮೆಂಟಲಿ ಏಜ್ ಕಮ್ಮಿ ಇರ್ಬೋದು, ಫಿಸಿಕಲಿ ಏನು ಏಜ್ ಇರುತ್ತೆ ದೇರ್ ವೆಲ್ ಗ್ರೋನ್ಡ್, ಬಾಡಿ ಬೆಳೀತಾನೆ ಹೋಗುತ್ತಲ್ಲ, ಫಿಸಿಕಲಿ ದೇರ್ ವೆಲ್ ಗ್ರೋನ್ಡ್ ಆ್ಯಕ್ಚುಲಿ. ಅದನ್ನು ಏನು ಚೇಂಜಸ್ ಮಾಡೋಕ್ಕಾಗಲ್ಲ ನಮಗೆ. ಅವ್ರು ಆ ಟೈಮಲ್ಲಿ ಏನಾಗಬೇಕು ಅದೆಲ್ಲ ನೀಡೆಡ್ ಇರುತ್ತೆ, ಎಲ್ಲನೂ ಚೇಂಜಸ್ ಇರುತ್ತೆ, ಪ್ರತಿಯೊಂದು ಹಾರ್ಮೋನ್ಸ್ ಎಲ್ಲನೂ ವರ್ಕ್ ಆಗ್ತಾ ಇರುತ್ತೆ ಅವರಿಗೆ. ಸೊ ಹಾಗಾಗಿ ಆದಷ್ಟು ಏನು ಪೇರೆಂಟ್ಸ್ ಒಂದು ಕಿವಿ ಮಾತು ಏನು ಅಂತಂದರೆ ಮ್ಯಾಮ್, ಅವ್ರ ಮಕ್ಕಳನ್ನ ಆದಷ್ಟು ಬೇಗ ಸ್ಕೂಲಿಗೆ ಸೇರಿಸ್ಬೇಕು, ಬೇಗ ಎಕ್ಸೆಪ್ಟ್ ಮಾಡ್ಕೋಬೇಕು, ಬೇಗ ಸ್ಕೂಲಿಗೆ ಸೇರಿಸ್ಬೇಕು. ಈಗ ಸುಮಾರು ಜನ 15-16 ವರ್ಷ ಮನೇಲಿ ಇಟ್ಕೊಂಡು ಇವಾಗ ಏನಾಗುತ್ತೆ, 15-16 ವರ್ಷ ಆದಾಗ ಪೇರೆಂಟ್ಸ್ಗೆ ಏಜ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆವಾಗ ಏನು ಮಾಡ್ತಾರೆ, ಇಲ್ಲ ಮನೇಲಿ ಕೂರಿಸ್ಕೊಂಡು ಏನು ಮಾಡೋದು ಅನ್ನೋ ಕಾರಣಕ್ಕೋಸ್ಕರ ಸ್ಕೂಲ್ ಹುಡುಕ್ತಾರೆ ಅಥವಾ ಹಾಸ್ಟೆಲ್ ಹುಡುಕ್ತಾರೆ. ಹಾಸ್ಟೆಲಲ್ಲಿ ಹೆಂಗೆ ತಗೊಳಕ್ಕಾಗುತ್ತೆ ಮ್ಯಾಮ್? 17 ವರ್ಷದ ಮಗುನ ಯಾರು ಕ್ಲೀನ್ ಮಾಡ್ತಾರೆ? ಕರೆಕ್ಟ್ ಅಲ್ವಾ. ಇಂಡಿಪೆಂಡೆಂಟ್ ಇರಲ್ಲ, ಫೀಸ್ ಕಟ್ಟಕ್ಕಾಗಲ್ಲ ಅಂದ್ರೆ ಒಂದು ಆಯಾ ಬಂದು ಕೆಲಸ ಮಾಡಬೇಕು ಅಂತಂದ್ರೆ ಫ್ರೀಯಾಗಿ ಯಾರು ಮಾಡ್ತಾರೆ? ಕರೆಕ್ಟ್. ಆಯಾಗೂ ಮತ್ತೆ ಸ್ಪೆಷಲ್ ಆಗಿ ಪೇ ಮಾಡಬೇಕು. ಸ್ಕೂಲ್ಸ್ ಅಲ್ಲಾದ್ರೂ ಅಷ್ಟೇ, ಹಾಸ್ಟೆಲ್ಸ್ ಆದ್ರೂ ಅಷ್ಟೇ. ಅಲ್ಲಿ ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ಬಿಡ್ತಾರೆ, ಆಗಲ್ಲ ಅಂತ. ಸಫರ್ ಆಗೋದು ಯಾರು ಮ್ಯಾಮ್? ಮಗು ಜೊತೆಗೆ ತಾಯಿ. ಕರೆಕ್ಟ್. ಅದೇ 5 ವರ್ಷ 6 ವರ್ಷದಿಂದನೇ ಸೇರಿಸ್ಬಿಟ್ರೆ 16 ವರ್ಷಕ್ಕೆ ಅಟ್ಲೀಸ್ಟ್ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಷ್ಟು ಅವ್ರವ್ರ ಕೆಲಸ ಮಾಡ್ಕೊಳ್ಳೋಷ್ಟು ಇಂಡಿಪೆಂಡೆಂಟ್ ಆಗಿರ್ತಾರೆ.
ಈಗ ನಿಮ್ಮ ಈ ಕಳೆದ 6 ವರ್ಷಗಳಲ್ಲಿ ಯಾವುದಾದ್ರೂ ಒಂದು ಸಕ್ಸಸ್ ಸ್ಟೋರಿ ನಿಮ್ಮ ಸ್ಕೂಲಿಂದ? ಮ್ಯಾಮ್ ಬೇಕಾದಷ್ಟು ಸಕ್ಸಸ್ ಸ್ಟೋರೀಸ್ ಆಗಿದೆ. ನಾನು ಹೇಳ್ದಲ್ಲ ನಿಮಗೆ, ವೇದಿತ್ ಅಂತ ಒಂದು ಮಗು ಬರ್ತಾ ಇದೆ, ನೇಮ್ ಹೇಳ್ಬೋದೇ ಅನ್ಬೋದೋ ಗೊತ್ತಿಲ್ಲ ನನಗೆ. ವೇದಿತ್ ಅಂತ ಮಗುನ ಎತ್ಕೊಬಂದವ್ರು ಅಪ್ಪ ಅಮ್ಮ. ಅವನಿಗೆ ಕಾಲಲ್ಲಿ ಸ್ವಾಧೀನನೇ ಇರಲಿಲ್ಲ, ಆ್ಯಕ್ಚುಲಿ ನಡೆಯೋಕೆ ಆಗ್ತಿರಲಿಲ್ಲ, ಕೂತಲ್ಲಿ ಹಿಂಗೆ ಬಿದ್ದೋಗೋದು. ಅದು 2 ಕಾಲನ್ನ ಸುತ್ಕೊಂಡು ಹಿಂಗೆ ಮಲ್ಕೊಳ್ಳೋದು. ಊಟ ಅಂತೂ ತಿಂತಾನೆ ಇರಲಿಲ್ಲ ಮ್ಯಾಮ್ ಅವನು. ಅವನಿಗೆ ಫುಡ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ, ಅವ್ರು ಹೆಂಗೆ ತಿನ್ನಿಸ್ತಿದ್ರು ಗೊತ್ತಿಲ್ಲ ನನಗೆ. ನಮ್ಮ ಟೀಚರ್ಸು ತಿನ್ನಿಸಿ ಆ ಮಗು ಎಷ್ಟು ಚೆನ್ನಾಗಿದೆ ಈಗ ಅಂತಂದರೆ ಅವನು ಇಂಡಿಪೆಂಡೆಂಟಾಗಿ ಓಡಾಡೋಷ್ಟು ಆಗಿದೆ 3 ಇಯರ್ಸ್. ಹೌದು, ಅದಕ್ಕಿಂತ ದೊಡ್ಡ ಸಕ್ಸಸ್ ಯಾವುದೂ ಇಲ್ಲ ಅನಿಸುತ್ತೆ ನನಗೆ. ತುಂಬ ಮಕ್ಕಳು ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಲ್ಲ, ನಮ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟ್ರು ಇರ್ಬೋದು, ಎಷ್ಟು ಇನಿಷಿಯೇಟ್ ತೊಗೊಂಡು ಮಾಡ್ತಾರೆ ಗೊತ್ತಾ ಮ್ಯಾಮ್. ಏನೂ ಅಂದ್ಕೊಳ್ಳೋದೇ ಇಲ್ಲ, ಅಲ್ಲೆಲ್ಲೇ ಮಕ್ಕಳೆಲ್ಲ ಮಾಡ್ಕೋತಾರೆ ಫಿಸಿಯೋಥೆರಪಿ ಮಾಡೋಗ್ಲೇ. ಅದು ಕರೆದು ಕೂರಿಸಿ ಅಟ್ಲೀಸ್ಟ್ ಡಾಕ್ಟರ್ಸ್ ಆದರೆ ಸ್ವಲ್ಪ ಏನೋ ಒಂಥರ ತೋರಿಸ್ತಾರೆ, ಬಟ್ ಇವ್ರಿಗೆಲ್ಲ ಏನೂ ಇಲ್ಲ. ಈ ಫೀಲ್ಡಿಗೆ ಬಂದಾಗ ನಾವೇನು ಗೊತ್ತಾ ಮ್ಯಾಮ್, ಎಲ್ಲನ ಬಿಟ್ಬಿಟ್ಟು ಬರೀ ಅದೊಂದು ಸೇವೆ ಅದನ್ನು ಮಾತ್ರ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಮಾತ್ರ ಅದನ್ನ ಮಾಡೋಕ್ಕಾಗುತ್ತೆ. ಕರೆಕ್ಟ್. ಆಮೇಲೆ ಒಂದು ಕುಟುಂಬ ಅಥವಾ ಒಬ್ಬ ವಿದ್ಯಾರ್ಥಿನ ನೀವು ಯಾವತ್ತೂ ನಿಮ್ಮ ಲೈಫಲ್ಲಿ ಮರೆಯೋದೇ ಇಲ್ಲ ಅಂತಾದರೆ ಅದು ಯಾರು ಮೇಡಮ್, ಇಷ್ಟು ನಿಮ್ಮ ವರ್ಷಗಳ ಅನುಭವದಲ್ಲಿ? ತುಂಬ ಇದ್ದಾರೆ ಮ್ಯಾಮ್, ಒಬ್ರು ಅಂತಲ್ಲ, ಅದರಲ್ಲೇ ಒಬ್ರು ಮನಸ್ಸಿಗೆ ತುಂಬ ಹತ್ತಿರ ಆಯಿತು ಇದು ಅನ್ನೋರು ಅಂತಂದ್ರೆ ಶ್ರೀವಿದ್ಯಾ ಅಂತ ಒಂದು ಹುಡುಗಿ ಇದ್ದಾಳೆ. ಅವಳು ಏನು ಸ್ಪೆಷಲ್ ಶ್ರೀವಿದ್ಯಾ ಅವರು? ಅವಳಿಗೆ ಮ್ಯಾಮ್ ಈಗ 42 ಇಯರ್ಸ್. ನಾನು ಬಂದಲ್ಲಿಂದ ನಾನು ಮಾತಾಡಿದೆ, ನಾನು ಬಂದ ತಕ್ಷಣ ನೀವು ಯಾರು ಅಂತ ಕೇಳಿದ್ರು, ತಮ್ಮ ಹೆಸರು ಹೇಳಿದ್ರು, ನನ್ನ ಹೆಸರು ಕೇಳಿದ್ರು. ಅವಳು ಹೆಂಗೆ ಅಂತಂದ್ರೆ ಯಾರು ಬಂದು ಇಂಟ್ರೊಡಕ್ಷನ್ ಕೊಡ್ತಾರೆ. ಆ್ಯಕ್ಚುಲಿ ಸ್ಕೂಲ್ ನಿಜವಾಗ್ಲೂ ಹೇಳ್ತೀನಿ, ಸ್ಕೂಲ್ ನಡೀತಿರೋದೇ ಅವಳಿಂದ. ಯಾಕೆ ಅಂತಂದರೆ ಅವ್ರ ಪೇರೆಂಟ್ಸು ಫಸ್ಟ್ ಇಲ್ಲಿ ಇದು ಮಾಡುವಾಗ ಅವರೇ ನಮಗೆಲ್ಲ ಇನಿಷಿಯೇಟಾಗಿ ದುಡ್ಡು ಕೊಟ್ಬಿಟ್ಟು, ಅಂದರೆ ಇದು ತಗೊಳ್ಳೋವಾಗ ನಾವೆಲ್ಲ ಹಾಕುವಾಗ ಅವರು ದುಡ್ಡು ಕೊಟ್ಟು ಅವ್ರ ಜೊತೆ ಮಾತಾಡಿದಾಗ ಈಗ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಕನ್ಸ್ಟ್ರಕ್ಷನಿಗೆ ಆಲ್ಮೋಸ್ಟ್ ಹೆಲ್ಪ್ ಮಾಡಿದ್ದಾರೆ ಮ್ಯಾಮ್. ಬಿಲ್ಡಿಂಗ್ ಕನ್ಸ್ಟ್ರಕ್ಷನಿಗೆ ಅವ್ರ ಬ್ರದರ್ ಇದರಲ್ಲಿರೋದು ಫಾರಿನಲ್ಲಿ, ಅವರೇ ಎಲ್ಲ ಕಳಿಸಿ ಮಾಡಿ ದುಡ್ಡು ಕೊಟ್ಟು ಈಗ ಎವ್ರಿ ಮಂತ್ ಏನು ನಮ್ಗೆ ಸ್ಯಾಲ್ರಿ ಬರುತ್ತೆ 2 lakhs rupees ಅಷ್ಟು, 2.5 lakhs ಅಷ್ಟು ಅವ್ರ ಬ್ರದರೇ ಕೊಡ್ತಾ ಇರೋದು, ಬಿಕಾಸ್ ಆಫ್ ಹರ್. ಶ್ರೀವಿದ್ಯಾ ನಾನು ನೀವು ಕೇಳಿದ್ರಿ ಫಸ್ಟ್ ನನಗೆ ಈ ಫೀಲ್ಡ್ಗೆ ಯಾಕೆ ಬಂದಿದ್ದೀರ ಅಂತ. ನೀವು ಅಲ್ಲ ನೀವು ಏನಕ್ಕೆ ಇದನ್ನ ಇನ್ಸ್ಪಿರೇಷನ್ ಆಯಿತು ಅಂತ ಕೇಳಿದ್ರೆ, ಈ ಫೀಲ್ಡ್ಗೆ ಯಾಕೆ ಬಂದೆ ಅಂತಂದರೆ, ಒಂದು ದಿವಸ ನಾನು ಹೇಳಿದೆ ನಿಮಗೆ 1987 ಸ್ವಸಹಾಯ ಸಮುಚ್ಚಯ ಅಂತ ಒಂದು ಸ್ಕೂಲ್ ಓಪನ್ ಆಗಿತ್ತು ಅಂತ. ಅದರಲ್ಲಿ ಒಬ್ಬರು ಟ್ರಸ್ಟಿ ಕಮ್ ಪೇರೆಂಟ್ ಅವರು ರಾಮಪ್ರಸಾದ್ ಸರ್ ಅಂತ, ಅವ್ರನ್ನ ಮಾತಾಡಿಸಿದಾಗ ಎಲ್ಲೋ ಸಿಕ್ಕಿಂಗ್ ಮಾತಾಡಿದಾಗ, ಸರ್ ಯಾವಾಗಲೂ ಅರ್ಜೆಂಟಾಗಿ ಹೋಗೋರು ಮನೆಗೆ. ನಂಗೆ ಈ ಸ್ಕೂಲ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಿ ಏನೂ ಗೊತ್ತಿರಲಿಲ್ಲ. ನನಗೊಂದು ಕನಸಿತ್ತು, ಅದೇನು ಅಂತಂದರೆ ಇಲ್ಲಿ ಹಾಡಿ ಮಕ್ಳು ಇರ್ತಾರಲ್ಲ ಮ್ಯಾಮ್, ಎಸ್ ಟಿ ಕೋಟೆ ಆ ಕಡೆ ಎಲ್ಲ ಟ್ರೈಬಲ್ಸ್ ಇರ್ತಾರಲ್ಲ, ಆ ಮಕ್ಳಿಗೆ ಏನಾದರೂ ಒಂದು ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ತುಂಬ ಇರ್ತಾಯಿತ್ತು. ಬಿಕಾಸ್ ಐ ಆಮ್ ಫ್ರಮ್ ಕೂರ್ಗ್. ನನಗೆ ಆ ಥರ ಮಕ್ಕಳಿಗೆ ಅಂದರೆ ನಾವು ಬೆಳೆದಂಥ ವಾತಾವರಣ, ನಾವು ಬಂದಂಥ ಬ್ಯಾಕ್ಗ್ರೌಂಡ್ ಇರ್ಬೋದು, ಅದೆಲ್ಲ ನೋಡಿದಾಗ ಅವ್ರಿಗೆ ಏನಾದರೂ ಒಂದು ಫೆಸಿಲಿಟೀಸ್ ಕೊಡಬೇಕು, ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ನನ್ನ ಮೈಂಡಲ್ಲಿ ತುಂಬ ಇತ್ತು. ನಾವು ಬಿಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದವರು. ಸೊ ಹಾಗಾಗಿ ನಮ್ಗೆ ಗೊತ್ತಿರುತ್ತಲ್ಲ ಅಲ್ಲಿದ್ದು ಕಷ್ಟಗಳೇನು, ಅಲ್ಲಿದ್ದು ನೋವೇನು, ಅಲ್ಲಿದ್ದು ಏನೇನು ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತದಲ್ವ. ಸೊ ಆ ಕಾನ್ಸೆಪ್ಟ್ ಇತ್ತು ನನಗೆ. ಬಟ್ ಏನು ಅಕಸ್ಮಾತ್ವಾಗಿ ಇವ್ರನ್ನ ನಾನು ಭೇಟಿ ಮಾಡಿದಾಗ ಅವರು ಹೇಳಿದ್ರು ನನಗೊಂದು ಸ್ಪೆಷಲ್ ಚೈಲ್ಡ್ ಇದೆ ಅಂತ. ಹೌದು, ಎಷ್ಟು ವಯಸ್ಸು ಸರ್ ಅಂದೆ, 47 48 ಇಯರ್ಸ್ ಅಂದರು. ಇದು ಒಂದು 6 years ಬ್ಯಾಕ್ ಸ್ಟೋರಿ ಇದು. ಆಮೇಲೆ ಸರೇ ಇವ್ರಿಗೆ ತುಂಬ ಏಜ್ ಆಗಿದೆ ಆ್ಯಕ್ಚುಲಿ. ಆವಾಗಲೇ ಸರ್ 70+ ಇದ್ದರು. ಪಾಪ ಬಗ್ಗೋಗಿದ್ರು, ನಡೆಯೋಕ್ಕಾಗಲ್ಲ ಅಂತಂದ್ರು. ಅವರೇ ಅವ್ರನ್ನ ವಾಕ್ ಕರ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಸರ್ ಅಂದೆ, ಇಲ್ಲ ಮೇಡಮ್ ಅವನು ಅಗ್ರೆಸಿವ್ ಆಗಿಬಿಡ್ತಾನೆ, ಬೇರೆಯವ್ರನ್ನ ಕಂಡ್ರೆ ಹೊಡೆದ್ಬಿಡ್ತಾನೆ. ಅವನದು ಟ್ಯಾಲೆಂಟ್ ಏನು ಅಂದರೆ SP ಬಾಲಸುಬ್ರಹ್ಮಣ್ಯ ಅಂದರೆ ತುಂಬ ಇಷ್ಟ ಅಂತವನಿಗೆ. ಅವ್ರ ಥರನೇ ಹಾಡು ತುಂಬ ಚೆನ್ನಾಗಿ ಹಾಡ್ತಾನಂತೆ, ಬೇರೆ ಏನು ಮಾಡಲ್ಲ ಹಾಡೋದು. ಮತ್ತು ಅವನು ಯಾರನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅವ್ರ ಮನೆಯಲ್ಲಿ. ಅದೆಲ್ಲ ತುಂಬ ಕಷ್ಟ ಇತ್ತು ಇವ್ರ ಅಪ್ಪನ ಜೊತೆನೆ. ನನಗೊಂದು ಕ್ವಶನ್ ಬಂತು ಮ್ಯಾಮ್. ಆವಾಗ ನಾನು ಕೇಳಿದೆ, ಸರ್ ಹೇಗಿದ್ರು ಈಗ ನಾವೆಲ್ಲ ಒಂದಲ್ಲ ಒಂದು ದಿವಸ ಹೋಗಲೇಬೇಕು, ನಿಮ್ದಾದ್ಮೇಲೆ ನಿಮ್ಮ ಮಗಂದು ಏನು ಅಂತ ಕೇಳಿದೆ ನಾನು. ಸರ್ ಅವಾಗ ನನಗೆ ಅದೊಂದು ಎಂಥ ಹಾರ್ಟ್ ಟಚಿಂಗ್ ಮೂಮೆಂಟ್ ಅಂದರೆ ಮ್ಯಾಮ್, ನಾನು ಯಾವತ್ತೂ ಅದನ್ನ ಹೇಳ್ತಾ ಇರ್ತೀನಿ. ಸರ್ ಏನಂದ್ರು ಅಂದರೆ, ಮ್ಯಾಮ್ ಇಲ್ಲ ಮ್ಯಾಮ್, ನಾನು ಯಾವಾಗಲೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರ್ತೀನಿ, ನನಗಿಂತ ಮುಂಚೆ ನನ್ನ ಮಗ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ ಸರ್ ಅಂದರು. ಆ ಮೂಮೆಂಟ್ ಹೆಂಗಿತ್ತು ಅಂದರೆ ನನಗದು ತಡ್ಕೊಳಕ್ಕೆ ಆಗಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈಗ ಮ್ಯಾಮ್ ನಮ್ಮ ಮಕ್ಕಳು ನಾರ್ಮಲ್ ಮಕ್ಕಳೇ ಬಿದ್ದರೆ ಒಂದು ಗಾಯ ಮಾಡಿಕೊಂಡ್ರೆ ತಡ್ಕೊಳಕ್ಕಾಗಲ್ಲ ನಮಗೆ. ಒಂದು 10 ನಿಮಿಷ ನಾವೆಲ್ಲಾದರೂ ಮಕ್ಕಳು ಬರಲಿಲ್ಲ ಅಂತಂದರೂ ತಡ್ಕೊಳಕ್ಕಾಗಲ್ಲ. ಒಂದಷ್ಟು ಫೋನ್ ಮಾಡ್ತೀವಿ, ನಿಜಾಯಿಸ್ತೀವಿ, ಇನ್ನೇನೋ ಮಾಡ್ತೀವಿ, ಏನೇನೋ ಅಂತ. ನನ್ನ ಮಗುನೇ ಬೇಡ, ನನ್ನ ಮಗು ನನ್ನ ಕಣ್ಮುಂದೆ ಸತ್ತೋಗ್ಲಿ ಅಂತ ಪ್ರೇರ್ ಮಾಡೋಕೆ ಹಿಂಗಿದ್ದಿರ್ಬೋದು ಅವ್ರ ಸಿಚುವೇಶನ್ನು. ಕರೆಕ್ಟ್. ಸೊ ಹಾಗಾಗಿ ಆ ಮೂಮೆಂಟಿಗೆ ನಾನು ಅದನ್ನ ಡಿಸೈಡ್ ಮಾಡಿದೆ ಮ್ಯಾಮ್. ಇಲ್ಲ ನಾವೆಲ್ಲ ಚೆನ್ನಾಗಿದ್ದೀವಲ್ಲ, ಏನಾದರೂ ಒಂದು ಮಾಡಬೇಕು ಅಂತ. ನಮ್ಮೆಲ್ಲರದು ಒಂದು ಕನಸು ಏನು ಅಂತಂದರೆ, ಮತ್ತು ಅದ್ರ ಬಗ್ಗೆನೇ ನಾವು ಏನು ವರ್ಕ್ ಮಾಡ್ತಿರೋದು ಅಂದರೆ, ಈ ಮಕ್ಕಳಿಗೊಂದು ಪರ್ಮನೆಂಟ್ ಸ್ಟೇ ಮಾಡಬೇಕು ಅಂತ. ಎಲ್ಲರೂ ಇದು ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ ಮ್ಯಾಮ್. ಇಂಥ ಮಕ್ಕಳನ್ನ ಇಟ್ಕೊಂಡು ದುಡ್ಡು ಮಾಡೋದು, ಇಂಥವ್ರದನ್ನೇ ಏನೋ ಒಂದು ಹಾಸ್ಟೆಲ್ ಮಾಡ್ತೀವಿ ಅಂತ ಹೇಳೋದು, ಇಷ್ಟು ಚಾರ್ಜ್ ಮಾಡ್ತೀವಿ ಅಂತ ಹೇಳೋದು, ಒಂದು 1 hourಗೆ ಇಷ್ಟು ಅಂತ ಏನು ಹೇಳೋದು, ಒಂದು ಥೆರಪಿ ಕೊಟ್ಟರೆ 1 hourಗೆ ಇಷ್ಟು ಅಂತ ಮಾಡೋದು, ಎಲ್ರಿಗೂ ಒಂದು ಕಮರ್ಷಿಯಲೈಸಸ್ ಆಗೋಗಿದೆ ಅದು. ಬಟ್ ನಮ್ದು ಹಂಗೆಲ್ಲ, ಸೇವೆ ಅಂದರೆ ಪಕ್ಕಾ ಸೇವೆ.
ನಮ್ಮ ಮನೇಲಿ ನೀವು ಯಾರನ್ನ ಬೇಕಾದ್ರೂ ಪೇರೆಂಟ್ಸ್ ಕೇಳಿ ನೋಡಿ, ನಮ್ಮಲ್ಲಿ ಎಷ್ಟೋ ಮಕ್ಕಳು ಫೀಸೇ ಕಟ್ಟಲ್ಲ. ಇನ್ನೆಷ್ಟೋ ಮಕ್ಕಳು ಕಟ್ತಾರೆ, ಬರೀ 5,000 ರೂಪಾಯಿ ಕಟ್ತಾರೆ. ಒಂದು ವರ್ಷಕ್ಕೆ ಒಂದು ಮಗನ 5,000 ರೂಪಾಯಿಗೆ ಯಾರಿಗಾದ್ರೂ ಮಾಡೋಕ್ಕಾಗತ್ತಾ, ನೋಡ್ಕೊಳಕ್ಕಾಗತ್ತಾ? ಟೀಚರ್ಸ್ ಸ್ಯಾಲ್ರಿ ತಿಂಗಳಿಗೇ 8-10 ಸಾವಿರ ಬರುತ್ತೆ ಒಂದು ಮಗು ಬರುತ್ತೆ. ಹೌದು, ಪ್ರತಿ ಒಂದನ್ನು ನಾವು ಅದನ್ನ ಯಾವುದನ್ನು ಇದು ಮಾಡ್ಕೊಳ್ಳೋದೆ ನಾವೇ ಟ್ರಸ್ಟೀಸ್ ಹಾಕೊಂಡು ಮಾಡ್ತಾಯಿದ್ದೀವಿ ಕೈಯಿಂದ. ಅದೇ ನಾನು ಹೇಳ್ತಲ್ಲ, ಪ್ಯೂರ್ಲಿ ಓರಿಯೆಂಟೆಡ್ ಇದು ಬೇಸ್ ಆನ್ ಇದು ಸೇವೆ ಅಷ್ಟೇ ಹೊರತು ಬೇರೆ ಯಾವುದನ್ನು ನಾವು ಇದು ಮಾಡ್ತಾ ಇಲ್ಲ. ಸೊ ಇದೆಲ್ಲ ಏನಕ್ಕಂದೆ ಅಂತಂದರೆ ಈ ಫೀಲ್ಡ್ಗೆ ಬರೋಕ್ಕೆ ಅದೇ ಕಾರಣ, ಅವ್ರ ಮಾತೇ ಕಾರಣ. ಅದಾದಮೇಲಿಂದ ನನಗನ್ನಿಸ್ತು ಮ್ಯಾಮ್, ಇಲ್ಲ ಒಂದು ಪರ್ಮನೆಂಟ್ ಸ್ಟೇ ಅನ್ನೋದನ್ನ ಮಾಡಲೇಬೇಕು ಈ ಮಕ್ಕಳಿಗೆ. ಆಫ್ಟರ್ ಪೇರೆಂಟ್ಸ್ ಏನು ಅನ್ನೋದು ಎಲ್ಲ ಪ್ರತಿ ಒಂದು ಪೇರೆಂಟ್ಸ್ ಎಲ್ಲರಿಗೂ ಅದು ಇರೋದೆ ಒಂದು ಯೋಚನೆ ಏನು ಅಂತಂದರೆ ನಂದಾದ್ಮೇಲೆ ಏನು ಅನ್ನೋದು ಇದ್ದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ವಿ. ಓಕೆ, ಈಗ ಮುಂದಿನ 5 ವರ್ಷಗಳಲ್ಲಿ ನಿರೀಕ್ಷೆಯ ಕನಸು ಏನು? ಹೇಳ್ದಲ್ಲ, ಪರ್ಮನೆಂಟ್ ಸ್ಟೇ ಮಾಡಬೇಕು ಅಂತ ನಮಗಿದೆ. ಅಂದರೆ ಈಗ ಏಜ್ ಆಗಿರೋ ಪೇರೆಂಟ್ಸು ಅಲ್ಲಿ ಕರ್ಕೊಂಡು ಬಂದು ಮಕ್ಕಳನ್ನ ಇರಿಸ್ಬೋದು. ಅಲ್ಲಿ ಸ್ಕಿಲ್ ಟ್ರೈನಿಂಗು ಆ ಥರದ್ದು ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರೆ? ಅವರಿಗೆ ಸ್ಕಿಲ್ಸ್ ಟ್ರೈನಿಂಗ್ಸ್ ಎಲ್ಲ ಹೇಳೋಕ್ಕಾಗಲ್ಲ, ಅಂದರೆ ಏಜ್ಡ್ ಪೀಪಲ್ಸ್ಗೆ ಹೇಳೋಕ್ಕಾಗಲ್ಲ ನನಗೆ. ಬಟ್ ಅವ್ರಿಗೆ ಬೇಸಿಕ್ ಏನು ಬೇಕು, ಡೈಲಿ ಅವ್ರ ಮನೇಲಿ ಏನು ರೂಟೀನ್ಸ್ ಇರುತ್ತೆ ಅದನ್ನು ಮಾಡಿಸ್ಕೊಂಡು ಹೋಗ್ಬೋದು ಅಷ್ಟೇ. ಅಂದರೆ ಪೇರೆಂಟ್ಸಿಗೆ ಒಂದು ಸಂದೇಶ, ಪೇರೆಂಟ್ಸ್ ಈ ಥರ ಇದನ್ನು ಫಾಲೋ ಮಾಡಬೇಕು ಅವ್ರ ಜರ್ನಿ ಈಸಿ ಆಗೋಕ್ಕೆ ಅಂತಂದರೆ? ಪೇರೆಂಟ್ಸಿಗೆ ಒಂದು ಸಂದೇಶ ಏನು ಅಂತಂದರೆ ಮ್ಯಾಮ್, ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಆಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳನ್ನ ಆಕ್ಸೆಪ್ಟ್ ಮಾಡ್ಕೊ. ಹೌದು. ಆಮೇಲೆ ಸಮಾಜಕ್ಕೆ ಏನಾದ್ರು ಸಮಾಜಕ್ಕೆ ಏನಂದರೆ ಇನ್ನೊಂದೇನು ಅಂದರೆ ಮ್ಯಾಮ್, ಪೇರೆಂಟ್ಸ್ ತುಂಬ ಜನ ಏನು ಹೇಳಬೇಕು ನನ್ನ ಪೇರೆಂಟ್ಸಿಗೆ ಅಂದರೆ, ಫಾದರ್ಸ್ ಯಾವಾಗಲೂ ಮದರ್ಸ್ನ ಇದು ಮಾಡ್ತಾ ಇರ್ತಾರೆ. ನಿನ್ನಿಂದಾಗಿ ಮಗು ಆಯಿತು, ಅಮ್ಮ ಡೈವರ್ಸ್ಗೆ ಹೋಗೋದು, ಇಲ್ಲ ಈ ಥರ ಮಗು ಹುಡ್ತು ನನಗೆ ಬೇಡ, ಈ ಥರ ಮಕ್ಕಳನ್ನ ನಾನು ನೋಡ್ಕೊಳ್ಳಲ್ಲ, ನಿನ್ನಿಂದಾಗಿ ಹುಟ್ಟಿರೋದು ತುಂಬ ಜನ ನೋಡಿದ್ದೀನಿ ಪೇರೆಂಟ್ಸ್ನ. ಅದು ಫಾದರ್ಸ್ ಎಕ್ಸ್ಪೆಷಲಿ ಅಂತ ಮದರ್ಸ್ ಹೇಳ್ತಾರೆ ನನಗೆ. ಇನ್ನು ಕೆಲವೊಂದು ಫಾದರ್ಸ್ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಮದರ್ಸ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ, ಈ ಥರ ಮಗು ಆಯ್ತಲ್ಲ ಅಂತ ಅನ್ನೋದು. ಅದಕ್ಕೆ ನಾನು ಹೇಳೋದು, ಇಬ್ಬರು ಸೇರ್ಕೊಂಡು ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಪ್ರಾಬ್ಲಮ್ಸೇ ಬರಲ್ಲ ಅಲ್ಲಿ. ಫಸ್ಟ್ ವಿ ಹ್ಯಾವ್ ಟು ಆಕ್ಸೆಪ್ಟ್ ಚೈಲ್ಡ್ ಇಸ್ ಲೈಕ್ ದಿಸ್ ಅಂತ. ಸಮಾಜಕ್ಕೇನು ಸಂದೇಶ ಕೊಡ್ತೀರಾ ಮೇಡಮ್? ಇದೇ ಸಂದೇಶ ಅಷ್ಟೇ. ಏನು ಅಂತಂದರೆ, ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಈ ಥರ ಏನೇ ನಿಮ್ಗೊಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಅಂತ. ಮಕ್ಕಳನ್ನ ಅಬ್ಯೂಸ್ ಮಾಡ್ಕೊಳ್ಳೋದಿರ್ಬೋದು, ಯಾವುದೋ ಒಂದನ್ನು ಅದ್ರ ಬಗ್ಗೆ ಧ್ವನಿ ಎತ್ತಿ, ಇವ್ರಿಗೆ ಏನೇನು ಫೆಸಿಲಿಟೀಸ್ ಕೊಡಬೇಕು, ನಾರ್ಮಲ್ ಮಕ್ಳಿಗೆ ಏನು ಕೊಡ್ತೀರಾ ಅದನ್ನೇ ಇವ್ರಿಗೂ ಕೊಡಿ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಒಂದು ಸ್ಕೂಲಿಗೆ ಬಂದ ತಕ್ಷಣ ಅಯ್ಯೋ ಇವ್ನಿಗೆ ಯಾಕೆ ಇನ್ವೆಸ್ಟ್ಮೆಂಟು ಅಂತ ಅಂದ್ಕೊಬಿಡ್ತಾರೆ. ಒಂದು ಫೀಸ್ ಕಟ್ಟೋದು ಇನ್ವೆಸ್ಟ್ಮೆಂಟು. ಬೇರೆ ಅದೇ ಸಿಬ್ಲಿಂಗ್ಸ್ ಇದ್ದರೆ ಲಕ್ಷಾನುಗಟ್ಟಲೆ ಕಟ್ಕೊಂಡು ಬರ್ತಾರೆ LKG UKGಗೆ. ಈ ಮಕ್ಕಳನ್ನ ತಗೊಂಡ್ರೆ ಅಟ್ಲೀಸ್ಟು ಏನಾಗುತ್ತೆ ಅಂತಂದರೆ ಇವ್ರ ಲೈಫ್ ಆದರೂ ಸೆಟ್ಲ್ ಆಗುತ್ತೆ ಅಲ್ಲ. ಕರೆಕ್ಟ್. ಆಮೇಲೆ ಒಂದು ರ್ಯಾಪಿಡ್ ಫೈರ್ ರೌಂಡ್ ಮೇಡಮ್, ಒಂದು 5 ಪ್ರಶ್ನೆಗಳಿದೆ, ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕು, ಅದಾದ ತಕ್ಷಣ ಮುಗಿಸ್ಬಿಡೋಣ. ನಿರೀಕ್ಷೆನ ಒಂದು ಪದದಲ್ಲಿ ವರ್ಣಿಸಿ ಅಂದರೆ? ದಿ ಹೋಪ್. ಹೆಸರೇ ನಿರೀಕ್ಷೆ. ಆಮೇಲೆ ನಿಮಗೆ ಸ್ಫೂರ್ತಿ, ನಿಮ್ಮ ಪ್ರೇರಣೆ ಏನು? ನಾನು ರಾಯರು ರಾಘವೇಂದ್ರ ಸ್ವಾಮಿ. ಪ್ರತಿ ವಿಶೇಷ ಮಗುವಿಲ್ಲಿರೋ ಒಂದು ಶಕ್ತಿ? ಒಂದೊಂದು ಮಗುಗೂ ಒಂದೊಂದು ಶಕ್ತಿ ಇದೆ ಮ್ಯಾಮ್. ಒಬ್ಬರಿಗೆ ಇದೆ ಅಂತ ಏನೋ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಮಗುವಲ್ಲೂ ಒಂದು ಎಕ್ಸ್ಟ್ರಾಡಿನರಿ ಒಂದು ಶಕ್ತಿ ಇದ್ದೇ ಇರುತ್ತೆ. ಆಮೇಲೆ ಪೋಷಕರಿಗೆ ಒಂದು ಸಂದೇಶ? ಆಕ್ಸೆಪ್ಟ್ ಯುವರ್ ಚಿಲ್ಡ್ರನ್ಸ್. ಆಮೇಲೆ ಸಮಾಜಕ್ಕೆ ಒಂದು ಸಂದೇಶ? ಅಷ್ಟೇ, ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. ಪೇರೆಂಟ್ಸ್ ಜೊತೆಗೆ ಆ ಮಗುನ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಸಮಾಜದವರು. ಓಕೆ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿರೀಕ್ಷೆಗೆ ತುಂಬ ಒಳ್ಳೆಯದಾಗಲಿ. ನಿಮ್ಮ 5 ವರ್ಷದ ಕನಸು ಬೇಗ ಈಡೇರಲಿ. ನೀವೊಂದು ಪರ್ಮನೆಂಟ್ ಆಲಯನ ಇವರಿಗೆ ಫೈಂಡ್ ಔಟ್ ಮಾಡಿ ನಿರ್ಮಿಸಿ ಇಂಥ ಮಕ್ಕಳಿಗೆ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡಿ. ವಿ ಆಲ್ ನೀಡ್ ಯು, ದ ಪೀಪಲ್ ಲೈಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಈ ದೀಪಾವಳಿಯಲ್ಲಿ ಜಸ್ಟ್ ಲೈಟ್ಸ್ ಅಲ್ಲ, ಈ ಇನ್ನೋಸೆಂಟ್ ಹೃದಯಗಳನ್ನೂ ಬೆಳಗೋಣ. ಹೌದು, ಈ ಸ್ಕೂಲಲ್ಲಿ ವಿಶೇಷ ಪ್ರತಿಭೆ ಇರೋ ಈ ಮಕ್ಕಳು ಕೈಯಿಂದ ಮಾಡಿರೋ ಈ ದೀಪಗಳು ಕೇವಲ ಮಣ್ಣಿಂದ ಮಾಡಿರೋದಲ್ಲ, ಪ್ರೀತಿಯಿಂದ, ಹೃದಯದಿಂದ, ಕನಸಿನಿಂದ ಮಾಡಿರೋದು. ಈಚ್ ದಿಯಾ ಕ್ಯಾರೀಸ್ ದಿಯರ್ ಕಾನ್ಫಿಡೆನ್ಸ್, ದಿಯರ್ ಸ್ಮೈಲ್ ಆ್ಯಂಡ್ ದಿಯರ್ ಸ್ಟೋರಿ. ನೀವು ಪರ್ಚೇಸ್ ಮಾಡೋ ಪ್ರತಿ ಒಂದು ದೀಪ ಬಿಕಮ್ಸ್ ಅ ಸ್ಮಾಲ್ ಸ್ಟೆಪ್ ಟುವರ್ಡ್ಸ್ ದಿಯರ್ ಬಿಗ್ ಡ್ರೀಮ್ಸ್. ಒನ್ ಸ್ಮಾಲ್ ಪರ್ಚೇಸ್ ಕ್ಯಾನ್ ಬ್ರಿಂಗ್ ಅ ಬಿಗ್ ಸ್ಮೈಲ್ ಆನ್ ದಿಯರ್ ಫೇಸ್. ಈ ದೀಪಗಳು ಕೇವಲ ನಮ್ಮ ಮನೆಗಳನ್ನ ಬೆಳಗಲ್ಲ, ಅವರ ಹೃದಯಕ್ಕೂ ಆಶಯ ಕಿರಣ ಆಗತ್ತೆ. ದೀಸ್ ದಿಯಾ ಜಸ್ಟ್ ಡೋಂಟ್ ಗ್ಲೋ, ದೇ ಶೈನ್ ವಿತ್ ಎಮೋಷನ್ ಆ್ಯಂಡ್ ಪರ್ಪಸ್. ಹಾಗಿದ್ರೆ ಈ ದೀಪಾವಳಿಲಿ ಈ ಮಕ್ಕಳು ಮಾಡಿರೋ ದೀಪಗಳಿಂದ ಅವ್ರ ಕನ್ಸುಗಳನ್ನು ಬೆಳಗೋಣ. ಸೊ ದಿಸ್ ದಿವಾಲಿ, ಲೆಟ್ಸ್ ಬೈ ಅ ದಿಯಾ ದಟ್ ಬ್ರೈಟನ್ಸ್ ಅ ಚೈಲ್ಡ್ಸ್ ವರ್ಲ್ಡ್. Let's light up more than just our homes. Let's light up their hearts too.
ನೀವು ಈ ದೀಪಗಳನ್ನ ಖರೀದಿಸ್ಬೇಕಂತಂದ್ರೆ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡಿ. ಲೆಟ್ಸ್ ಲೈಟ್ ಅಪ್ ಅ ಪರ್ಪಸ್ ಅಂಡ್ ಜಸ್ಟ್ ನಾಟ್ ಲೈಟ್ಸ್.